ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರ ನೆಚ್ಚಿನ ಡಿ ಬಾಸ್ ದರ್ಶನ್ ಬಾಸ್ ಇವತ್ತು ವಾಮನ ಸಿನಿಮಾದ ಟ್ರೈಲರ್ ಬಿಡುಗಡೆ ಮಾಡಿದ್ದಾರೆ. ಬನ್ನಿ ನೋಡೋಣ ಏನ್ ಹೇಳಿದ್ದಾರೆ ಅಂತ. ಅದಕ್ಕೂ ಮುಂಚೆ ದಯವಿಟ್ಟು ಅಣ್ಣಂದ್ರೆ, ಅಕ್ಕದ್ರೆ, ಅಮ್ಮದ್ರೆ, ತಮ್ಮದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಈ ಚಿಕ್ಕ ಚಾನಲ್ನ ಬೆಳೆಸಿ ಆರೈಸಿ. ಬನ್ನಿ ನೋಡೋಣ. ಎಲ್ರಿಗೂ ನಮಸ್ಕಾರ. ತಂದೆ ತಾಯಿ ಸಮಾನತೆಲ್ಲ ಗುರು ಇರೋರಿಗೆ, ಅಣ್ಣ ತಂದಿರಿ, ಅಕ್ಕ ತಂಗಿರಿ, ಹಾಗೆ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ. ಇದೇ ಏಪ್ರಿಲ್ 10ನೇ ತಾರೀಕು ವಾಮನ ಸಿನಿಮಾ ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಮಾರ್ಚ್ 27ನೇ ತಾರೀಕು ವಾಮನದ ಆಕ್ಚುಲಿ ಟ್ರೇಲರ್ ಲಾಂಚ್ ಆಗ್ತಿದೆ. ಸೊ ಅಂದ್ರೆ ನಾನು ನೋಡಿದಂಗೆ ದಲ್ವೀರ್ನ ಈಗ ಬಜಾರಲ್ಲೇ ಒಂಥರ ದಲ್ವೀರ್ ನೋಡಿದೆ, ಆಕ್ಚುಲಿ ಬೈಟುಲವಲ್ಲೇ ಇನ್ನೊಂಥರ ದಲ್ವೀರ್ ನೋಡಿದೆ. ನಾವೆಲ್ಲರೂ ಆಕ್ಚುಲಿ ಅಂದ್ರೆ ಬೇರೆ ಒಂದು ಪ್ಯಾಟರ್ನ್ ಅಂತ ಕೈವಾದಲ್ಲಿ ಅದೊಂದು ರಿಯಲ್ ಬೇಸ್ ಸ್ಟೋರಿ ಅಂತ ಹೇಳಿದ್ರು. ನಂಗೆ ತುಂಬಾನೇ ಇಷ್ಟವಾದಂತ ಸಿನಿಮಾ ಕೈವಾ ನೋಡಿದ್ವಿ, ಈಗ ವಾಮನ ನೋಡ್ತಾ ಇದ್ದೀನಿ. ಈ 4 ಸಿನಿಮಾಗೂ ನಾನು ಖುಷಿ ಪಡೋದು ದಲ್ವೀರ್ದು ಒಂದೇ ಏನಂದ್ರೆ ಇಲ್ಲಿ ಯಾವುದು ರಿಪೀಟ್ ಇಲ್ಲ, 4 ಸಲ ಕೂಡ ರಿಪೀಟ್ ಇಲ್ಲ. ಸೊ ಮತ್ತೆ ಈಗ ವಾಮನಕ್ಕೆ ಬಂದ್ರೆ ಒಂದು ತಾಯಿ ಸೆಂಟಿಮೆಂಟ್ ಇರೋಂಥ ಸಿನಿಮಾ, ತಾಯಿಗೋಸ್ಕರ, ಪ್ರೀತಿಗೋಸ್ಕರ. ಸೊ ಒಬ್ಬ ಹಿಂಗೆಲ್ಲ ಟರ್ನ್ ಆಗ್ತಾನೆ, ಏನೇನೆಲ್ಲ ಮಾಡ್ತಾನೆ. ಸೊ ಅದ್ರಲ್ಲಿ ಆಕ್ಚುಲಿ ನಾನು ತುಂಬಾ ಇಷ್ಟವಾದ ಸಾಂಗ್ ಅಂದ್ರೆ ಆ ಮುದ್ದು ರಾಕ್ಷಸಿ. ನಾನು ಯಾವಾಗಲೂ ಹೇಳ್ತಾ ಇದ್ದೆ ಏನೇನು ಹುಡುಗ ಈ ತರ ತುಂಬಾ ಚೆನ್ನಾಗಿದೆ ಅಂತ. ಸೊ ನಾನು ಕೂಡ ಆಕ್ಚುಲಿ ಮನೇಲಿ ನಾನು ಇಂಟಿಗ್ರೇಟ್ ತರ್ತೀನಿ, ಸ್ವಲ್ಪ ಕೈಯಾಗದೆ ಮುದ್ದು ರಾಕ್ಷಸಿ ತರ ಚೆನ್ನಾಗಿದೆ. ಸೊ ಆ ತರ ಸೊ ಒಂದೊಳ್ಳೆ ಎಂಟರ್ಟೈನ್ ಮೂವಿ. ಎಲ್ಲ ಕರ್ನಾಟಕ ಜನತೆಯಲ್ಲಿ ಕೇಳ್ಕೊಳ್ಳೋದಂತೆ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಏನಕ್ಕೆ ಅಂತಂದ್ರೆ ಇವತ್ತು ನಾವು ಎಷ್ಟೋ ಜನ ನೋಡ್ತಾ ಇದ್ದೀವಿ ಆಕ್ಚುಲಿ ಇಂಡಿಯಾ ವಾಯ್ಸ್ ಎಲ್ಲಾ ತರ ಭಾಷೆ ಎಲ್ಲರೂ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಬಟ್ ತುಂಬಾ ಕೆಲವು ಜನ ಮಾತ್ರ ಇಲ್ಲಪ್ಪ ನಾವು ಇಲ್ಲಿಗೆ ಸೀಮಿತ ಅಂತ ಅನ್ಕೊಂಡ್ರು. ಏನಿಲ್ಲ ಆಕ್ಚುಲಿ ನಮ್ಮ ಕನ್ನಡ ಸಿನಿಮಾ ನೋಡ್ಲಿಲ್ಲ ಅಂದ್ರೆ ನಾವು ಇಲ್ಲಿಂದ ಬಿಟ್ಟು ಹೋಗ್ತೀವಿ. ನಾವು ಕನ್ನಡ ಸಿನಿಮಾ ಹತ್ತಿಬೇಕು ಯಾವ ಹತ್ರ ಇದನ್ನ ತೊಗೊಳ್ಳೋದು ಏನೂ ಇಲ್ಲ. ನೀವುಗಳು ಕೊಟ್ಟರೆ ಆಶೀರ್ವಾದದಿಂದ ತೊಡಕೆ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಕಡೆ ಹಸು ಗೀಸು ತಾಕೊಂಡಲ್ಲೇ ಇರ್ತೀವಿ. ಬಟ್ ಯಾವತ್ತೂ ಕನ್ನಡಕ್ಕೆ ಸಿನಿಮಾ ಮಾಡೋದು, ಕನ್ನಡ ಸಿನಿಮಾನೇ ಮಾಡೋದು. ಯಾಕಂದ್ರೆ ಇದೇ ಚಿತ್ರರಂಗನೇ, ಇದನ್ನ ಬಿಟ್ಟು ಬೇರೆ ಯಾವುದೇ ತರ ಆಟಗಳು ಗೊತ್ತಿಲ್ಲ. ಎಲ್ಲರೂ ನಾವೆಲ್ಲ ನಂಬ್ಕೊಂಡು ಬಂದಿರೋದು ಕನ್ನಡ ಚಿತ್ರರಂಗ, ಹಾಗೇನೆ ಕನ್ನಡ ಪ್ರೇಕ್ಷಕರನ್ನ. ಯಾಕಂದ್ರೆ ಥಿಯೇಟರ್ಗಳು ಪಾಪ ಅವರೆಲ್ಲ ಆಕ್ಚುಲಿ ನಂಬ್ಕೊಂಡಿರೋದೇ ಕನ್ನಡ ಸಿನಿಮಾ. ಸೊ ಅವ್ರಿಗೆಲ್ಲರಿಗೂ ಆಕ್ಚುಲಿ ಒಂಥರ ಅಂದ್ರೆ ಚೇಂಜಿಂಗ್ ಅಂತ. ಈಗ ಏನಂದ್ರೆ ನಾನು ಯಾವಾಗಲೂ ಫುಡ್ ಚೇಂಜ್ ಯಾವಾಗಲೂ ಒಂದು ಹೇಳ್ತಾ ಇರ್ತೀನಿ. ಒಂದು ಹುಳನ ಕಪ್ಪೆ ತಿನ್ನುತ್ತೆ, ಕಪ್ಪೆನ ಹಾವು ತಿನ್ನುತ್ತೆ, ಹಾವನ್ನ ಹತ್ತುಡಿಯುತ್ತೆ, ಅದನ್ನ ಮತ್ತೆ ಹುಳನೇ ತಿನ್ನೋದು. ಆಕ್ಚುಲಿ ಅದು ಕೆಳಗಡೆ ಹುಳನೇ ತಿನ್ನೋ. ಸೊ ಆ ಥರ ಥಿಯೇಟರ್ ನಮ್ಮನ್ನು ಕೊಟ್ಟಿರ್ತಾರೆ. ಸೊ ಎಲ್ಲ ಇದೊಂಥರ ಚೇಂಜ್ ಲಿಂಕ್ ಆಕ್ಚುಲಿ ಎಲ್ಲ ಸೆಲ್ಸ್ ಆಗಲಿ ಇನ್ನೊಂದಾಗಲಿ. ಸೊ ಆದ್ರಿಂದ ದಯಮಾಡಿ ಕನ್ನಡ ಸಿನಿಮಾ ನರ್ಸಿ ಬೆಳೆಸಿ ಆಶೀರ್ವದಿಸಿ, ಸೊ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಸೊ ವಾಮನ ಆಲ್ ದಿ ಬೆಸ್ಟ್, ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್. ಸೊ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಮಾಡಿದ್ರು, ತುಂಬಾ ಆರ್ಟಿಸ್ಟ್ ಒಂದು ದಂಡೆ ಇದೆ. ಸೊ ಆದ್ರಿಂದ ಎಲ್ಲ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನೋಡ್ರಿದ್ರ ನಮ್ಮ ಡಿ ಬಾಸ್ ಕನ್ನಡ ಸಿನಿಮಾದ ಮೇಲೆ, ಕನ್ನಡಿಗರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ತಪ್ಪದೆ ನಾವೆಲ್ಲ ಏಪ್ರಿಲ್ 10ನೇ ತಾರೀಕು ವಾಮನ ಸಿನಿಮಾ ನೋಡೋಕೆ ನಾವೆಲ್ಲರೂ ಹೋಗೋಣ. ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಹೆಚ್ಚು ಜನರಿಗೆ ಈ ವಿಡಿಯೋ ತಲುಪಲಿ. ಜೈ ಭವಾನಿ, ಜೈ ಭುವನೇಶ್ವರಿ, ಜೈ ಡಿ ಬಾಸ್.